ರೌಡಿ ಶೀಟರ್ಸ್ ಜೊತೆ ಗುರುತಿಸಿಕೊಂಡ ದರ್ಶನ್ಗೆ ಮತ್ತೆ ಸಂಕಷ್ಟ. ರೌಡಿ ಶೀಟರ್ಸ್ ಜೊತೆ ಕುಳಿತಿರುವ ದರ್ಶನ್ ಫೋಟೋ ಇದೀಗ ರಿವೀಲ್ ಆಗಿದೆ. ಕೇವಲ ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದು ಮಾತ್ರವಲ್ಲ, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ದರ್ಶನನ್ನ ಬೇರೆ ಬೇರೆ ಕಡೆ ಇಡೋದಕ್ಕೆ ತಯಾರಿ ನಡೆದಿದೆ. ದರ್ಶನ್ಗೆ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ಒಡನಾಡಿಯಾಗಿದ್ದಾರಂತೆ. ನಾಗನನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ನಿನ್ನೆಯ ದರ್ಶನ್ ಫೋಟೋ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ರೌಡಿಗಳನ್ನ ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಬೇರೆ ಮಾಡೋದಕ್ಕೆ ಸಿದ್ಧತೆ ಏನೋ ನಡೆದಿದೆಯಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಖಂಡಿತವಾಗಿಯೂ ಸಭಾ ಏನು ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತಹದ್ದು ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ, ಮತ್ತೆ ಯಾವುದಾದ್ರೂ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ಕ್ರಿಮಿನಲ್ಸ್ಗಳನ್ನ ಜೈಲಿಗೆ ಕಳಿಸುವಂತಹದ್ದು ಒಂದು ಬದಲಾವಣೆಯ ಒಂದು ನಿಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು. ಅಂದ್ರೆ ಹೊರಗಿನ ಜಗತ್ತಿನಲ್ಲಿ ಸಿಗುವಂತಹ ಸೌಲಭ್ಯಗಳು ಯಾವೂ ಕೂಡ ಅವರಿಗೆ ಸಿಗಬಾರ್ದು, ಕೇವಲ ಮೂಲಭೂತ ಸೌಕರ್ಯಗಳು ಅಷ್ಟೇ ಸಿಗಬೇಕು. ಆಗ ಅವರಿಗೆ ಎಲ್ಲೊಂದು ಕಡೆ ತಪ್ಪಿನ ಅರಿವಾಗುತ್ತೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಜೈಲಿಗೆ ಕಳಿಸುವಂತಹದ್ದು. ಆದರೆ ಎಲ್ಲೊಂದು ಕಡೆ ಈ ಒಂದು ಬೆಳವಣಿಗೆಯನ್ನ ನೋಡೋದಾದ್ರೆ ಎಲ್ಲೊಂದು ಕಡೆ ಜೈಲು ಒಳಗಡೆ ಇದ್ರೂ ಕೂಡ ಎಲ್ಲಾ ರೀತಿಯಾದಂತಹ ಐಷಾರಾಮಿ ಜೀವನವನ್ನ ಅನುಭವಿಸಬಹುದು, ಯಾವುದೇ ರೀತಿಯಾದಂತಹ ಅಡುಕು ತಡಕೆಗಳು ಇರೋಲ್ಲ ಅನ್ನುವಂತಹದ್ದು ಎಲ್ಲೊಂದು ಕಡೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತಹದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ನಿನ್ನೆ ರಿವೀಲ್ ಆದಂತಹ ಫೋಟೋ ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲು ಅಧಿಕಾರಿಗಳಿಗೆ ನಡುಕ ಉಂಟಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಈ ಹಿನ್ನೆಲೆ ಅಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಒಂದು ಸುದ್ದಿ ಆಗಿತ್ತು, ಏನು ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಒಂದು ಸಂಪರ್ಕ ಬೆಳೆಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಅವರಿಬ್ಬರು ಕೂಡ ಒಂದೇ ಕಡೆ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅದೇ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಆಗಿರ್ಬೋದು ಅಥವಾ ಡಬಲ್ ಮೀಟರ್ ಮೋಹನ್ ಆಗಿರ್ಬೋದು, ಈ ರೀತಿಯಾದಂತಹ ಕುಖ್ಯಾತ ರೌಡಿಗಳ ಜೊತೆ ಆರಾಮಾಗಿ ಕುತ್ಕೊಂಡು ಹರಟೆ ಹೊಡಿತಾ ಅಥವಾ ಅವರ ಜೊತೆ ವ್ಯಾಯಾಮವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಆಗಿತ್ತು. ಆದ್ರೆ ಅದಕ್ಕೆ ಸಾಕ್ಷಿಯಾಗಿ ಈಗ ಸದ್ಯಕ್ಕೆ ಆ ಫೋಟೋ ರಿವೀಲ್ ಆಗಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈಗ ಸದ್ಯಕ್ಕೆ ಜೈಲು ಅಧಿಕಾರಿಗಳಿಗೆ ಒಂದು ನಡುಕ ಉಂಟಾಗಿ ಈಗಾಗಲೇ ಅವರನ್ನ ಬೇರೆ ಬೇರೆ ಕಡೆ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿರುವಂತಹದ್ದು. ನಿನ್ನೆಯಿಂದಲೇ ಕೂಡ ವಿಲ್ಸನ್ ಗಾರ್ಡನ್ ನಾಗ, ಡಬಲ್ ಮೀಟರ್ ಮೋಹನ್ ಮತ್ತೆ ಏನು ಕುಳ್ಳ ಸೀನಾ ಈ ಆರೋಪಿಗಳೇನಿದ್ದಾರೆ ಅಥವಾ ರೌಡಿಗಳೇನಿದ್ದಾರೆ ಇವರಿಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಥವಾ ದರ್ಶನ್ ಸೆಲ್ ಏನಿದೆ ಆ ಒಂದು ಸೆಲ್ಗೆ ಸಾಕಷ್ಟು ಭದ್ರತೆಯನ್ನು ಕೊಟ್ಟು ಯಾವ ಒಂದು ರೌಡಿಗಳು ಕೂಡ ಮೀಟ್ ಮಾಡದಂತೆ ಅಥವಾ ಅವರಿಗೆ ಕೊಟ್ಟಿರುವಂತಹ ಕೆಲವೊಂದು ಐಷಾರಾಮಿ ಸೌಲಭ್ಯಗಳೇನಿದ್ದಾವೆ ಅವನ್ನೆಲ್ಲವೂ ಕೂಡ ನಿನ್ನೆ ಸಾಕಷ್ಟು ನಿಲ್ಲಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹದ್ದು. ಸಭಾ ಚಂದ್ರಶೇಖರ್, ಇಲ್ಲಿ ಬೇರೆ ಬೇರೆ ಜೈಲಿಗೆ ಇವ್ರನ್ನ ಶಿಫ್ಟ್ ಮಾಡಿದ ತಕ್ಷಣ ವ್ಯವಸ್ಥೆ ಬದಲಾಗ್ಬಿಡುತ್ತಾ? ಖಂಡಿತವಾಗಿಯೂ ಸಭಾ, ಅಂದ್ರೆ ಈ ಹಿಂದೆ ಕೂಡ ಅಂದ್ರೆ ಸದ್ಯಕ್ಕೆ ಈಗ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸುದ್ದಿಯಾಗಿತ್ತು ಜೈಲಿನ ವ್ಯವಸ್ಥೆ ಬಗ್ಗೆ. ಅಂದ್ರೆ ಜೈಲಿನಲ್ಲಿ ಗಾಂಜಾ ಅಥವಾ ಬೇರೆ ಬೇರೆ ಮಾದಕ ವಸ್ತುಗಳು ಕೂಡ ಒಂದು ಬಾರಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಇನ್ನ ಮೇಲಾದ್ರೂ ಆ ವ್ಯವಸ್ಥೆ ಸರಿ ಹೋಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ತನಿಖೆ ಕೂಡ ನಡೆದಿತ್ತು. ಏನು ADGP ಮುರುಗನ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ನಡೆದು ಈ ಜೈಲಿನ ವ್ಯವಸ್ಥೆ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವರದಿಯನ್ನು ಕೂಡ ಕೊಡಲಾಗಿತ್ತು. ಆದ್ರೆ ಇನ್ನೂ ಸಹ ಅದೇ ರೀತಿಯಾಗಿ ಮುಂದುವರೆದಿರುವಂತಹ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಯಾಕೆಂತಂದ್ರೆ ದರ್ಶನ್ ಅವರ ಫೋಟೋ ಏನು ರಿವೀಲ್ ಆಗಿದೆ, ಈ ಒಂದು ಫೋಟೋದಲ್ಲಿ ನಾವು ಗಮನಿಸಬಹುದು ಸಿಗರೇಟ್ ಅನ್ನ ಹಿಡ್ಕೊಂಡು ಐಷಾರಾಮಿ ಆಗಿರುವಂತಹ ಒಂದು ಕಪ್ಪನ್ನು ಹಿಡ್ಕೊಂಡು ಆ ಕಪ್ಪಲ್ಲಿ ಟೀ ಅಥವಾ ಅವರಿಗೆ ಬೇಕಾಗಿರುವಂತಹ ಪಾನೀಯವನ್ನ ಕುಡ್ಕೊಂಡು ಅದಾದ ನಂತರ ಸಿಗರೇಟ್ ಅನ್ನ ಸೇದುವಂತಹ ಒಂದು ಆರಾಮಾಗಿರುವಂತಹ ಜೀವನ ಅಲ್ಲಿ ಕಳೀತಾ ಇದ್ದಾರೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಹೊರಗಿರುವಂತಹ ರೌಡಿಗಳ ಸಹಚರರ ಜೊತೆ ಆರಾಮಾಗಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾರೆ ಅಥವಾ ಅವರ ಸಂಪರ್ಕ ಕೂಡ ಇದೆ. ಮತ್ತೆ ಇಲ್ಲಿ ಏನಾಗ್ತಾ ಇದೆ ಹೊರಗಿನ ಪ್ರಪಂಚದಲ್ಲಿ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನ ಕೇವಲ ನ್ಯೂಸ್ ಪೇಪರ್ ಜೊತೆಗೆ ನ್ಯೂಸ್ ಚಾನೆಲ್ಗಳು ಮಾತ್ರ ಅಲ್ಲ, ಅದನ್ನ ಬಿಟ್ಟು ಹೊರಗಿನ ಇಲ್ಲಿರುವಂತಹ ಕ್ರಿಮಿನಲ್ಸ್ ಗಳು ಕೂಡ ಅವರಿಗೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಎಲ್ಲೊಂದ್ ಕಡೆ ಸಾಕ್ಷಿ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗಾಗಿ. ಡೆಫಿನೆಟ್ಲಿ ಅಲ್ಲಿ ಫೋನ್ ಇದೆ, ಆಂಡ್ರಾಯ್ಡ್ ಫೋನ್ ಇದೆ, ವಿಡಿಯೋ ಕಾಲ್ ಮಾಡಬಹುದು ಅಂತಂದ್ರೆ ಹೊರಗೆ ಏನಾಗ್ತಿದೆ ಅನ್ನುವಂತಹ ಅಪ್ಡೇಟ್ಸ್ ಅನ್ನು ಖಂಡಿತವಾಗಿ ಪಡೆಯುವ ಸಾಧ್ಯತೆ ಇದೆ. ಆದ್ರೆ ಮತ್ತೊಂದು, ಇವ್ರನ್ನ ಪರಪ್ಪನ ಅಗ್ರಹಾರ ಜೈಲ್ ಬಿಟ್ಟು ಬೇರೆ ಜೈಲು ಅಂದ್ರೆ ತುಮಕೂರು ಜೈಲಿಗೋ ಅಥವಾ ಇನ್ಯಾವುದೋ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ವ್ಯವಸ್ಥೆ ಬದಲಾಗ್ಬಿಡುತ್ತೆ ಅನ್ನುವಂತಹ ನಂಬಿಕೆ ಆದ್ರೂ ಎಲ್ಲಿ ಉಳಿದಿದೆ? ಇದನ್ನೆಲ್ಲ ನೋಡಿದ ನಂತರ ಅಲ್ಲೂ ಕೂಡ ಬೇರೆ ರೌಡಿಗಳಿರಬಹುದು, ಅವರು ಕೂಡ ದರ್ಶನ್ ಫ್ಯಾನ್ಸ್ ಇರಬಹುದು, ಅಥವಾ ರೌಡಿಗಳು ಇಲ್ಲದೆ ಇದ್ರೂ ಕೂಡ ಪ್ರಭಾವಿಗಳು ಬೇರೆ ಬೇರೆ ಜೈಲಲ್ಲಿ ಇರಬಹುದು, ಅವರು ಕೂಡ ದರ್ಶನ್ಗೆ ಆತಿಥ್ಯವನ್ನ ನೀಡಬಹುದು. ಇದರ ಬಗ್ಗೆ ಗಮನ ವಹಿಸಬೇಕಲ್ಲ, ಇದೆಲ್ಲ ಈ ವ್ಯವಸ್ಥೆಯನ್ನ ಸರಿ ಮಾಡುವಂತ ಕೆಲಸ ಆಗ್ಬೇಕಲ್ಲ ಅನ್ನುವಂತಹ ಕಾಳಜಿ ಕೂಡ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಇಷ್ಟೆಲ್ಲ
ಆಗಿದೆ, ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾದ್ರೂ ಯಾರು ಅನ್ನುವಂತಹ ಪ್ರಶ್ನೆ. ಇದು 1 ದಿನ 2 ದಿನದ ಕಥೆಯಲ್ಲ. ಇವರು ಇಷ್ಟು ಆರಾಮಾಗಿ ರಾಜಾರೋಷವಾಗಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಬೇರೆಯವರ ಕಾನ್ಫಿಡೆನ್ಸ್ನು ಕೂಡ ಇವರು ಗೆದ್ದಿದ್ದಾರೆ ಅಂತ ಅರ್ಥ. CCTV ಫುಟೇಜ್ಗಳಿರುತ್ತೆ, ಅದರ ಆಧಾರದ ಮೇಲೆ ಈ ರೀತಿ ವ್ಯವಸ್ಥೆ ಆಗಬಾರ್ದು ಅಂತ ಕಟ್ಟುನಿಟ್ಟಿನ ಕ್ರಮ ವಹಿಸಬಹುದು. ಆದರೆ ಇದು ಯಾವುದೂ ಕೂಡ ಇಲ್ಲ, ಆಗ್ತಿಲ್ಲ. ಮುಖದಲ್ಲಿ ಒಂದು ಸಣ್ಣ ಪಶ್ಚಾತ್ತಾಪ ಕೂಡ ಕಾಣಿಸ್ತಾ ಇಲ್ಲ. ಇವರು ಜೈಲಿಗೆ ಹೋಗಿರೋದು ಶಿಕ್ಷೆಯನ್ನ ಅನುಭವಿಸೋದಕ್ಕಲ್ಲ, ಕಾಲವನ್ನ ದೂಡೋದಕ್ಕೆ ಅಂತ ಹೇಳಿ ಅನ್ನಿಸುತ್ತೆ. ಸೊ ಎಲ್ಲ ಬೆಳವಣಿಗೆ ಆದ ನಂತರ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆ ಹೇಗೆ ಬದಲಾಗುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ. ಈ ರೌಡಿ ಶೀಟರ್ಸ್ಗಳ ಜೊತೆ ದರ್ಶನ್ ಫೋಟೋ ವಿಡಿಯೋ ಕಾಲ್ ಸದ್ಯಕ್ಕೆ ವೈರಲ್ ಆಗಿರೋದು. ಅಂದ್ರೆ ವಿಡಿಯೋ ಕಾಲ್ನಲ್ಲಿರೋದು ಕೂಡ ಆತನೂ ರೌಡಿ ಶೀಟರ್, ಪುಡಿ ರೌಡಿ ಅಂತೆ, ಸತ್ಯ ಅಂತ ಆತನ ಹೆಸರು. ಆತನಿಗೆ ಕರೆ ಮಾಡಿದವನು ಕೂಡ ರೌಡಿ. ಆ ರೌಡಿ ದರ್ಶನ್ ಪಕ್ಕದ ಬ್ಯಾರೆಕ್ನಲ್ಲಿ ಇದ್ದಂತೆ, ದರ್ಶನ್ ಪಕ್ಕದ ಬ್ಯಾರೆಕ್ನಲ್ಲಿ ಇದ್ದಾರೆ ಅಂತ ಹೇಳಿ ಸತ್ಯನ್ ಜೊತೆ ಮಾತಾಡಿಸ್ತಾರೆ. ಸೊ ಅವರ ಜೊತೆನೂ ಕೂಡ ಇರೋದಕ್ಕೆ, ಮಾತನಾಡಿಸೋದಕ್ಕೆ, ಭೇಟಿ ಆಗೋದಕ್ಕೆ ಜೈಲಾಧಿಕಾರಿಗಳು ಹೇಗೆ ಅವಕಾಶ ಮಾಡಿಕೊಟ್ರು ಅಂತ. ಮತ್ತೊಂದು ಭಾಗದಲ್ಲಿ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಳ್ಳ ಸೀನಾ ಇಬ್ರು ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಲ್ಸನ್ ಗಾರ್ಡನ್ ನಾಗನಿಗೆ ಭೇಟಿ ಆಗೋದಕ್ಕೆ ಜೈಲಲ್ಲಿ ಅವಕಾಶ ಮಾಡಿಕೊಟ್ಟೋದಾದ್ರೂ ಹೇಗೆ? ದರ್ಶನ್ ಅವರು ಕಾಣಿಸಿಕೊಳ್ತಾ ಇರುವಂತ ಈ ಫೋಟೋಗಳು ಬೇರೆ ಯಾರೋ ಪ್ರಭಾವಿಗಳದ್ದು ಇನ್ನೊಬ್ರದ್ದಲ್ಲ. ಇವರೆಲ್ಲರೂ ಕೂಡ ನಟೋರಿಯಸ್ ರೌಡಿ ಶೀಟರ್ಸ್ಗಳಿಗೂ ದರ್ಶನ್ಗೂ ಏನ್ ಸಂಬಂಧ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡುತ್ತೆ. ಅದರ ಜೊತೆಗೆ ಯಾರೆಲ್ಲ ಇದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅವರ ಮೇಲೇನೂ ಕೂಡ ಕಂಪ್ಲೇಂಟ್ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಇಂತಹ ಪದೇ ಪದೇ ಘಟನೆಗಳು ಪರಪ್ಪನ ಅಗ್ರಹಾರದಿಂದ ನಾವೆಲ್ಲ ಕೇಳ್ತಾನೆ ಇರ್ತೀವಿ. ಒಂದು ಸ್ವಲ್ಪ ದಿನದ ಹಿಂದೆ ಅಲ್ಲಿ ಗಾಂಜಾ ಸೇವನೆ ಮಾಡಲಾಗ್ತಾ ಇದೆ, ಗಾಂಜಾ ಸಪ್ಲೈ ಮಾಡುವಂತಹ ಕೆಲಸ ಆಗ್ತಿದೆ, ನಿಮ್ಗೆ ಬೇಕಾಗಿರುವಂತಹ ಫೋನ್ ಆಗಿರ್ಬೋದು, ಸಿಮ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಸಿಗರೇಟ್ಗಳಾಗಿರ್ಬೋದು ಆರಾಮಾಗಿ ತರಿಸ್ಕೊಳ್ಬಹುದು ದುಡ್ಡಿದ್ರೆ ಅನ್ನುವಂತಹ ಒಂದು ಸುದ್ದಿ ವರದಿ ಕೂಡ ಆಗಿತ್ತು. ಅದಾದ ನಂತರ ಕಂಪ್ಲೇಂಟ್ ಕೂಡ ಆಯಿತು, ತನಿಖೆಗೂ ಕೂಡ ಒಳಪಡಿಸಿದ್ರು, ಸರಿ ಹೋಗಬಹುದು ಅಂತ ವ್ಯವಸ್ಥೆ ಅಂತ ಬೇರೆ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ ಇಲ್ಲಿ ದರ್ಶನ್ ಅವರು ಇರುವಂತ ಪರಿಸ್ಥಿತಿಯನ್ನ ನೋಡಿದ್ರೆ ವ್ಯವಸ್ಥೆ ಸರಿ ಹೋಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯಾತಿಥ್ಯ ನೀಡಿದ ವಿಚಾರ ಮತ್ತು ರೌಡಿಗಳ ಜೊತೆ ಇರೋದಕ್ಕೆ ಬಿಟ್ಟಿದ್ಯಾರು ಅನ್ನೋದು ದೊಡ್ಡ ಪ್ರಶ್ನೆ. ಇಬ್ಬರು ಐಜಿಪಿ ನೇತೃತ್ವದಲ್ಲಿ ತನಿಖೆಗೆ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರೇನೋ ಆದೇಶ ಕೊಟ್ಟಿದ್ದಾರಂತೆ. ಐಜಿಪಿ BV ಆನಂದ್ ರೆಡ್ಡಿ ಹಾಗೂ ಐಜಿಪಿ ಸೋಮಶೇಖರ್ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. 15 ದಿನದಲ್ಲಿ ದರ್ಶನ್ಗೆ ವಿಶೇಷ ಆತಿಥ್ಯ ಕೊಟ್ಟಿರುವ ವರದಿಯನ್ನ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ರೌಡಿ ಶೀಟರ್ ನಾಗ ಕುಳ್ಳ ಸೀನನ ಜೊತೆ ದರ್ಶನ್ರನ್ನ ಬಿಟ್ಟಿದ್ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಆ ಬಗ್ಗೆನೂ ಕೂಡ ತನಿಖೆ ನಡೆಸ್ತಾರಂತೆ. ವಿಶೇಷ ಆತಿಥ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳಿಲ್ಲಿ. ಇನ್ನು ಅಧಿಕಾರಿಗಳು ಹಣ ಪಡೆದು ದರ್ಶನ್ಗೆ ಆತಿಥ್ಯ ಕೊಟ್ಟಿದ್ದಾರಾ ಅನ್ನುವಂತಹ ಫ್ಯಾಕ್ಟ್ ಚೆಕ್ ಕೂಡ ಇಲ್ಲಿ ಆಗ್ಬೇಕಾಗುತ್ತೆ. ಈ ವಿಷಯಗಳ ಅಧಿಕಾರಿಗಳು ಕಾರಾಗೃಹ ಡಿಜಿಗೆ ವರದಿಯನ್ನ 15 ದಿನಗಳ ಒಳಗಾಗಿ ಸಲ್ಲಿಸ್ತಾರಂತೆ. ಇನ್ನು ವರದಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಅಧಿಕಾರಿಗಳ ತಲೆದಂಡ ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ಇಲ್ಲಿ ಮಾಲಿನಿ ಕೃಷ್ಣಮೂರ್ತಿ ಕಾರಾಗೃಹದ ಡಿಜಿ ಇವರು ಆಂತರಿಕ ತನಿಖೆಗೆ ಆದೇಶ ಕೊಟ್ಟಿದ್ ಯಾಕೆ ಅನ್ನುವಂತಹ ಪ್ರಶ್ನೆನೂ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇದೆಲ್ಲವನ್ನು ನೋಡಿದ್ರೆ ಅಲ್ಲಿ ಜೈಲರ್ಗಳ ಸಪೋರ್ಟ್ ಇಲ್ಲದೆ ಇಷ್ಟು ಆರಾಮಾಗಿ ಇಷ್ಟು ರಾಜಾರೋಷವಾಗಿ ಇವರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ವಾರದಲ್ಲಿ ಒಂದು ಸಲ ವಿಚಾರಣಾಧೀನ ಕೈದಿಗೆ ಕುಟುಂಬಸ್ಥರ ಜೊತೆ ಅಥವಾ ಅಡ್ವೊಕೇಟ್ ಜೊತೆ ಮಾತನಾಡುವಂತಹ ಅವಕಾಶ ಇರುತ್ತೆ. ಅದು ಕೇವಲ ಕಾಲ್ ಅಷ್ಟೇ, ವಿಡಿಯೋ ಕಾಲ್ ಅಲ್ಲ. ಆಂಡ್ರಾಯ್ಡ್ ಫೋನ್ ತಗೊಂಡೋಗಿ ಅಲ್ಲಿ ವಿಡಿಯೋ ಕಾಲ್ ಮಾಡೋದು, ಇನ್ಯಾವುದೋ ಆ್ಯಪ್ ಮೂಲಕ ಕಾಲ್ ಮಾಡುವಂಥ ಅವಕಾಶ ಇರಲ್ಲ. ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟವರಿಗೆ ಏನು ಶಿಕ್ಷೆ ಆಗುತ್ತೆ ಅಂತ